ನಮಸ್ತೆ ವೀಕ್ಷಕರೇ. ಜೀವನದ ಅತ್ಯಂತ ಕೆಟ್ಟ ಸಂದರ್ಭದಲ್ಲಿ ಯಾವ ವ್ಯಕ್ತಿಯೂ ನಮ್ಮ ಜೊತೆ ಇರೋದಿಲ್ಲ. ಆಗ ದೈವ ಮಾತ್ರ ನಮ್ಮ ಕಷ್ಟ ಸುಖ ಎರಡೂ ಸಂದರ್ಭದಲ್ಲಿ ನಮ್ಮ ಕೈ ಹಿಡಿದು ಕಾಪಾಡುವುದು. ದೇವರು ನನಗೆ ಏನು ಬೇಕೋ ಎಲ್ಲವನ್ನೂ ಕೊಡಲಿಲ್ಲ, ಆದರೆ ನನಗೆ ಏನು ಅಗತ್ಯವೋ ಅದನ್ನು ಕೊಡುವುದು ಮರೆಯಲಿಲ್ಲ. ದೇವರು ಕೆಲವು ಬಾರಿ ನಮ್ಮನ್ನು ಸಮಸ್ಯೆಗಳ ನೀರಿನಲ್ಲಿ ಹಾಕಬಹುದು, ಆದರೆ ಅದು ನಮ್ಮನ್ನು ಮುಳುಗಿಸಲು ಅಲ್ಲ, ಬದಲಾಗಿ ನಮ್ಮನ್ನು ಇನ್ನಷ್ಟು ಸ್ವಚ್ಛಗೊಳಿಸಲು. ಯಾರು ನಿಮ್ಮನ್ನು ಪ್ರೀತಿಸಲಿ ಅಥವಾ ದ್ವೇಷಿಸಲಿ, ಆದರೆ ಆ ದೇವರಿಗೆ ಮಾತ್ರ ನೀವು ಏನು ಎಂಬುದು ತಿಳಿದಿದೆ. ಅವರು ಮಾತ್ರ ನಿಮ್ಮನ್ನು ತೀರ್ಮಾನಿಸಲು ಸಾಧ್ಯ. ದೇವರು ಎಂದಿಗೂ ಯಾವುದನ್ನು ನಕಾರಾತ್ಮಕ ಅಂತ್ಯ ಕಾಣಲು ಬಿಡುವುದಿಲ್ಲ. ಅದರ ಅಂತ್ಯ ಸದಾ ಸಕಾರಾತ್ಮಕವಾಗೇ ಇರುತ್ತದೆ. ದೇವರು ಎಂದಿಗೂ ನಮಗೆ ಏನು ಬೇಕೋ ಅದನ್ನು ನೇರವಾಗಿ ನೀಡುವುದಿಲ್ಲ, ಬದಲಾಗಿ ಅದನ್ನು ಪಡೆಯಲು ನಮಗೆ ಸರಿಯಾದ ಮಾರ್ಗವನ್ನು ಸೃಷ್ಟಿಸುತ್ತಾರೆ. ದೇವರಿಂದ ನಿಮಗೆ ಜೀವನದ ಮತ್ತೊಂದು ದಿನವನ್ನು ಅನುಭವಿಸುವ ಅವಕಾಶ ಪಡೆದಿದ್ದೀರಾ. ಇದಕ್ಕಾಗಿ ಆ ದೇವರಿಗೆ ಧನ್ಯವಾದ ಹೇಳಿ. ನೀವು ಎಲ್ಲವನ್ನೂ ಕಳೆದುಕೊಂಡಿರಬಹುದು ಮತ್ತು ಏಕಾಂಗಿಯಾಗಿರಬಹುದು, ಆದರೆ ನೀವು ಎಲ್ಲಿದ್ದೀರಿ ಎಂದು ದೇವರಿಗೆ ಮಾತ್ರ ನಿಖರವಾಗಿ ತಿಳಿದಿದೆ ಮತ್ತು ನಿಮ್ಮ ಜೀವನಕ್ಕಾಗಿ ಆತನು ಉತ್ತಮ ಯೋಜನೆಯನ್ನೇ ರೂಪಿಸುತ್ತಿರುತ್ತಾರೆ. ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೂ ಆ ದೇವರೇ ಪರೋಕ್ಷ ಕಾರಣ. ಇದಕ್ಕೆ ಏನೋ ಒಂದು ಕಾರಣ ಇದ್ದೇ ಇರುತ್ತೆ. ನೀವು ಆ ದೇವರನ್ನ ನಂಬಿದಾಗ ನಿನ್ನ ಪ್ರಾರ್ಥನೆಯನ್ನು ಅವರು ಆಲಿಸುತ್ತಾರೆ. ನೀವು ಆಲಿಸುವಾಗ ಆ ದೈವ ನಿನ್ನೊಂದಿಗೆ ಮಾತನಾಡುತ್ತದೆ. ಆದರೆ ನಿನ್ನ ಪ್ರಾರ್ಥನೆ ನಿಷ್ಕಲ್ಮಶವಾಗಿರಬೇಕಷ್ಟೆ. ನೀವು ದೇವರ ಜೊತೆಯಾಗಿ ನಡೆದರೆ ಖಂಡಿತವಾಗಿಯೂ ನಿಮ್ಮ ಗುರಿಯನ್ನು ತಲುಪುತ್ತೀರಿ. ದೇವರು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಆಲಿಸುತ್ತಾರೆ, ಆದರೆ ಅವರು ಉತ್ತರ ಕೊಡುವವರೆಗೂ ನಾವು ಕಾಯಬೇಕಷ್ಟೆ. ಯಾವುದು ನಿನ್ನ ಭಾಗ್ಯದಲ್ಲಿ ಇದೆಯೋ ಅದು ನಿನಗೆ ಸಿಕ್ಕೇ ತೀರುತ್ತದೆ. ಯಾವುದು ನಿನ್ನದಲ್ಲವೋ ಅದು ನೀ ಎಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು. ಚಿಂತೆ ಬಿಡಿ, ಜೀವನದಲ್ಲಿ ಬರುವುದೆಲ್ಲವೂ ಬಂದಂತೆ ಸ್ವೀಕರಿಸಿ. ಈ ಪ್ರಪಂಚದಲ್ಲಿ ಎಲ್ಲರಿಗಿಂತ ಧನವಂತ ಯಾರು ಗೊತ್ತಾ? ಭಗವಂತ ಕೊಟ್ಟಿರುವುದರಲ್ಲಿ ಸಂತೃಪ್ತಿ ಹೊಂದುವವರು. ತೀರ್ಪುಗಾರ ಮೇಲಿದ್ದಾರೆ, ನಾವು ಬರೀ ಆಟಗಾರರಷ್ಟೇ. ನಮ್ಮ ಗಮನ ಏನೇ ಇದ್ರೂ ಆಟದ ಮೇಲೆ ಮಾತ್ರ ಇರಬೇಕು. ಕೈ ಮುಗಿದು ಬೇಡದಾಕ್ಷಣ ಯಾವ ದೇವರು ವರ ಕೊಡಲ್ಲ. ಆ ನಿನ್ನ ಬೇಡಿಕೆಗೆ ನೀನು ಯೋಗ್ಯನಾಗಿರಬೇಕು. ಜೊತೆಗೆ ಆ ನಿನ್ನ ಕೋರಿಕೆಯು ಶುದ್ಧವಾಗಿರಬೇಕು. ಸತ್ಯವಲ್ಲವೇ ಸ್ನೇಹಿತರೆ? ಪ್ರಾರ್ಥನೆ ಫಲಿಸುತ್ತದೆ ಅನ್ನೋದು ಎಷ್ಟು ಸತ್ಯವೋ, ಶಾಪವು ಕೂಡ ಫಲಿಸುತ್ತದೆ ಅನ್ನೋದು ಅಷ್ಟೇ ಸತ್ಯ. ಮಾಡಿದ ಪಾಪವು ಯಾರನ್ನು ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಅದು ಅವರನ್ನು ನರಳಿ ನರಳಿ ಅನುಭವಿಸುವಂತೆ ಮಾಡುತ್ತದೆ. ದೇವರು ಯಾರನ್ನೇ ಆಗಲಿ ಸುಮ್ಮನೆ ಪರಿಚಯ ಮಾಡಿಸೋದಿಲ್ಲ. ಅದರ ಹಿಂದೆ ಒಂದು ಉನ್ನತವಾದ ಕಾರಣ ಇಟ್ಟಿರುತ್ತಾರೆ. ದೇವಸ್ಥಾನದ ಆವರಣದಲ್ಲಿ ಪಾದರಕ್ಷೆ ಬಿಟ್ಟು ಒಳ ಹೋದರೆ ಸಾಲದು, ಅಹಂಕಾರವನ್ನು ಬಿಟ್ಟು ಹೋಗಬೇಕು. ದೇವರು ನಮ್ಮ ಸೌಂದರ್ಯ ಮತ್ತು ಸಂಪತ್ತು ನೋಡೋದಿಲ್ಲ, ಬದಲಾಗಿ ಅವರು ನಮ್ಮ ಮನಸ್ಸು ಮತ್ತು ಕರ್ಮಗಳನ್ನು ನೋಡುತ್ತಾರೆ. ದೇವರು ನಿಮಗೆ ಕಷ್ಟ ಕೊಟ್ಟು ಕಾಪಾಡುತ್ತಾ ಇದ್ದಾರೆ ಎಂದರೆ ನೀವು ಯಾರಿಗೂ ಮೋಸ ಮಾಡಿಲ್ಲ ಎಂದು ಅರ್ಥ. ದೇವಾಲಯಕ್ಕೆ ನೀವು ಎಷ್ಟೇ ಲಕ್ಷ ಲಕ್ಷ ದೇಣಿಗೆ ಕೊಟ್ಟರೂ ಅಲ್ಲಿ ನೀನೊಬ್ಬ ಭಕ್ತ ಅಷ್ಟೆ. ಅದೇ ಹಸಿವಿನಿಂದ ಇರುವವರಿಗೆ ನೀವು ಊಟ ನೀಡಿದಾಗ ಅವರ ಪಾಲಿಗೆ ನೀವೊಬ್ಬ ದೇವರ ಆಗುತ್ತೀರಾ.
ಗಂಗೆಯಲ್ಲಿ ಸ್ನಾನ ಮಾಡಿದರೆ ಪಾಪ ಕಳೆದು ಹೋಗುವುದಿಲ್ಲ. ಮನಸ್ಸಿನಲ್ಲಿ ಹುಟ್ಟುವ ಯೋಚನೆಗಳು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸಿದರೆ ನೀವು ಯಾವ ಸ್ನಾನ ಮಾಡಿಯೂ ಪ್ರಯೋಜನವಿಲ್ಲ. ನಿನ್ನ ಸಮಯ ಕೆಟ್ಟದಾಗಿರುವಾಗ ದೇವರನ್ನು ಬಲವಾಗಿ ನಂಬು. ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ಸಹಾಯ ಮಾಡೇ ಮಾಡುತ್ತಾರೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇದರಲ್ಲಿ ನಿಮಗೆ ಯಾವ ಹಿತನುಡಿ ಇಷ್ಟ ಆಯಿತು ಕಾಮೆಂಟ್ನಲ್ಲಿ ತಿಳಿಸಿ. ನಮಸ್ತೆ.